ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲ ಮಾವ, ನಿಮ್ಮ ಹತ್ರ ಹೇಳ್ಬೇಕು ಅಂತ ಸಾನೆ ಪ್ರಯತ್ನ ಪಟ್ಟೆ. ಆದ್ರೆ ಮನೆ ಪರಿಸ್ಥಿತಿ ನೆನ್ಸ್ಕೊಂಡು ಹೇಳಕ್ ಮನ್ಸಾಗ್ಲಿಲ್ಲ. ಆದ್ರೆ ಭಾವನ ಅಕ್ಕ ಸಿದ್ದು ಅವರು ವೆಂಕಿನ ಹೆಂಗಾರ ಮಾಡಿ ಬಿಡಿಸ್ತೀವಿ ಅಂತ ಮಾತು ಕೊಟ್ರು. ಅದಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ. ಆದ್ರೂ ನೀನು ನಮ್ಗೊಂದು ಮಾತು ತಿಳಿಸ್ಬೇಕಿತ್ತಮ್ಮ, ತಿಳಿಸ್ಬೇಕಿತ್ತು. ವೆಂಕಿ, ವೆಂಕಿ, ಸರ್, ಹಾಗೆಲ್ಲ ಮಾತಾಡೋದಕ್ಕೆ ಪರ್ಮಿಷನ್ ಇಲ್ಲ. ದೂರ ನಿಂತ್ಕೊಳ್ಳಿ. ಸರ್, ಅವ್ನು ನೋಡಿ ತುಂಬಾ ದಿನ ಹಾಕಿದೆ. 2 ನಿಮಿಷ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಸರ್. ಸರಿ, ಮುಗಿಸಿ. ನಾನ್ ಚೆನ್ನಾಗಿದ್ದೀನಪ್ಪ. ನೀನು ಹೇಗಿದೀಯ ಅಂತ ಹೇಗೆಂತ ಕೇಳು. ವೆಂಕಿ, ನೀನೇನು ತಪ್ಪು ಮಾಡಿಲ್ಲ. ನೀನ್ ಆದಷ್ಟು ಬೇಗ ನಾವೆಲ್ಲ ಇದ್ದೀವಿ, ಬಿಡಿಸ್ಕೊಳ್ತೀವಪ್ಪ. ಧೈರ್ಯವಾಗಿರು. ನಾನೇನಪ್ಪ ಮಾಡ್ಲಿ? ನಿನ್ನ ಈ ಪರಿಸ್ಥಿತಿ ನಂಗೆ ನೋಡಕ್ ಆಗ್ತಿಲ್ಲ ಕಣೋ. ಯಾವ ತಂದೆ ತಾನೇ ಮಗನ್ ಹಿಂಗ್ ನೋಡಕ್ ಇಷ್ಟಪಡ್ತಾನೆ ಹೇಳು? ಇದನ್ನ ನೋಡೋ ಬದಲು ನಾನು ಸತ್ತೋಗ್ಬೇಕಿತ್ತು ಕಣೋ. ಮಾವ, ನೀವ್ ಹೆಂಗತ್ರ ಹೆಂಗೆ? ನೀವ್ ಹಿಂಗಳದ್ ನೋಡಿದ್ರೆ ಅವ್ರು ಇನ್ನೂ ಬೇಜಾರು ಮಾಡ್ಕೋತಾರೆ. ಆ ಸಮಯದಲ್ಲಿ ನೀವೇ ಧೈರ್ಯ ಹೇಳ್ಬೇಕಲ್ವಾ? ಅವ್ರು ನೋಡ್ ನಂಗೆ ತಡ್ಕೊಳಕ್ ಆಗ್ತಿಲ್ಲಮ್ಮ. ವೆಂಕಿ, ನೋಡು, ನಿನ್ ಜೊತೆ ನಾವೆಲ್ಲ ಇದ್ದೀವಿ. ನೀನ್ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ಲ ಗೊತ್ತು. ಭಾವನಾ, ಸಿದ್ದು ಎಲ್ಲ ಇದ್ದಾರೆ. ಆದಷ್ಟು ಬೇಗ ನೀನ್ ಬಿಡಿಸ್ಕೊಬಿಡ್ತೀವಪ್ಪ. ನೀನ್ ಧೈರ್ಯವಾಗಿರೋ, ಧೈರ್ಯವಾಗಿರೋ. ಅಮ್ಮಂಗೆ ಏನೂ ಗೊತ್ತಿಲ್ಲಪ್ಪ. ಅವಳಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳು ತಡ್ಕೋತಾಳೇನೋ. ಅದಕ್ಕೆ ನಾನೊಬ್ಬನೇ ಬಂದಿದ್ದೀನಿ. ಅಮ್ಮ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ನೀನ್ ಆಚೆ ಬಂದ್ಬಿಡ್ತೀಯ. ಎಲ್ಲ ಚೆನ್ನಾಗಿದ್ದಾರಪ್ಪ, ಎಲ್ಲ ಚೆನ್ನಾಗಿದ್ದಾರೆ. ಕೋರ್ಟಿಗೆ ಟೈಮ್ ಆಗುತ್ತೆ, ಕಳಿಸ್ಕೊಡಿ. ಸರಿ ಸರ್, ಧೈರ್ಯವಾಗಿರು ವೆಂಕಿ, ಧೈರ್ಯವಾಗಿರು. ನಾನು ನೋಡ್ಕೋತೀನಿ. ಭಗವಂತ, ನನ್ನ ಮಗ ಮುಗ್ಧ, ಅವನನ್ನು ಕಾಪಾಡೋ ಜವಾಬ್ದಾರಿ ನಿಂದಪ್ಪ, ನಿಂದು. ಲಕ್ಷ್ಮೀ